ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಜರುಗಿರುವ ಸಂಘಟನೆ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. ಗಮನ ಕೊಟ್ಟು ಕೇಳಬೇಕೆಂದು ಕೋರುತ್ತೇನೆ. ದೇವರು ಅಬ್ರಹಾಮನನ್ನು ಸಾರಳನ್ನು ಆರಿಸಿಕೊಳ್ತಾರೆ. ಅವರಿಬ್ಬರು ಕೂಡ ಮಕ್ಕಳಿಲ್ಲದೆ, ಅವರಿಗೆ ಗರ್ಭಫಲವಿಲ್ಲದೆ ಒದ್ದಾಡುತ್ತಾ ಇರುವಾಗ ದೇವರು ಅಬ್ರಹಾಮನಿಗೆ ಕರೆಯುತ್ತಾರೆ. ನಿನ್ನ ಪ್ರಾಂತ್ಯದಿಂದಲೂ ನಿನ್ನ ಪ್ರಜೆಗಳಿಂದಲೂ ನಿನ್ನ ಪದ್ಧತಿಗಳಿಂದಲೂ ಬೇರ್ಪಟ್ಟು ನಾನು ತೋರಿಸುವಂತಹ ದೇಶಕ್ಕೆ ಹೊರಟು ಹೋಗು. ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಮೂಲಕ ಸಮಸ್ತ ಜನಾಂಗಗಳನ್ನು ಆಶೀರ್ವದಿಸುತ್ತೇನೆ, ಬಾ ಎಂದು ಕರೆದಾಗ ಅಬ್ರಹಾಮನು ದೇವರನ್ನು ನಂಬುತ್ತಾನೆ. ಆ ನಂಬಿಕೆಯಿಂದ ಅಬ್ರಹಾಮನು ತನ್ನ ಪ್ರಾಂತ್ಯವನ್ನು ಬಿಡುತ್ತಾನೆ, ತನ್ನ ಪ್ರಜೆಗಳನ್ನು ಬಿಡುತ್ತಾನೆ, ತನ್ನ ಹಳೆ ಪದ್ಧತಿಯನ್ನು ಕೂಡ ಬಿಡುತ್ತಾನೆ. ಬಿಟ್ಟು ದೇವರು ತೋರಿಸುತ್ತೇನೆ ಎಂದು ಹೇಳಿರುವ, ದೇವರು ಅವನಿಗೆ ಅನುಗ್ರಹಿಸುತ್ತೇನೆ ಎಂದು ಹೇಳಿದ ದೇಶಕ್ಕೆ ಹೊರಟು ಹೋದ. ಹಾಗೆ ಹೊರಟು ಹೋಗುವಾಗ ಆತ್ಮೀಕ ಯಾತ್ರೆಯನ್ನು ಪ್ರಾರಂಭಿಸಿದಾಗ ಅಬ್ರಹಾಮನಿಗೆ ಅರ್ಥವಾಯಿತು, ಅವನು ನಂಬಿಕೆಯಿಂದ ಪ್ರಯಾಣ ಮಾಡ್ತಿದ್ದಾನೆಂದು. ಈ ನಂಬಿಕೆಯಿಂದ ಪ್ರಯಾಣ ಮಾಡುವಂತಹ ಪ್ರತಿ ಹೆಜ್ಜೆ ದೇವರ ಸಹಾಯದಿಂದಲೇ ನಾನು ಹಾಕಬೇಕು. ಎಲ್ಲಿಗೆ ಹೋಗ್ತಾ ಇದ್ದೇನೆಂದು ಗೊತ್ತಿಲ್ಲ, ಯಾವ ದೇಶ ದೇವರು ನಾನು ಕೊಡ್ತಾರೆಂದು ಗೊತ್ತಿಲ್ಲ, ಯಾವ ಭೂಮಿ ಕೊಡ್ತಾರೆಂದು ಗೊತ್ತಿಲ್ಲ. ಹಾಗಾಗಿ ಪೂರ್ತಿಯಾಗಿ ದೇವರ ಮೇಲೆ ಆಧಾರವಾಗಿರಬೇಕಂದ್ಕೊಂಡು ಯಜ್ಞವೇದಿ ಕಟ್ಟುತ್ತಾನೆ. ಈ ಯಜ್ಞವೇದಿಯು ಅರ್ಪಣೆಗೆ, ಸಮರ್ಪಣೆಗೆ ಸೂಚನೆಯಾಗಿದೆ. ತನ್ನನ್ನು ತಾನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತಾನೆ. ಹಾಗೆಯೇ ಪ್ರಾರ್ಥನೆ ಕೂಡ ಮಾಡಿದ. ಅಂದರೆ ಅವನು ತನ್ನ ಜೀವಿತದಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಳುವಾಗ, ಯಾವುದೇ ಕೆಲಸ ಮಾಡಬೇಕಾದಾಗ ದೇವರ ಚಿತ್ತ ತಿಳಿದುಕೊಳ್ಳುವುದಕ್ಕೋಸ್ಕರ ಪ್ರಾರ್ಥನೆ ಜೀವಿತ ಪ್ರಾರಂಭಿಸುತ್ತಾನೆ. ಅದ್ಭುತ ಆತ್ಮಿಕನಾಗಿದ್ದ. ನಿಮ್ಮ ಜೀವಿತದಲ್ಲಿ ಕೂಡ ಆತ್ಮಿಕವಾಗಿ ಮುಂದೆ ಸಾಗಬೇಕಾದರೆ ಖಂಡಿತವಾಗಿ ನಿಮ್ಮದೇ ಆದ ವೈಯಕ್ತಿಕ ಯಜ್ಞವೇದಿಯ ಅನುಭವ ಇರಬೇಕು. ಮೇಲಿಂದ ಮೇಲೆ ನಿಮ್ಮನ್ನು ನೀವು ದೇವರಿಗೆ ಸಮರ್ಪಿಸಿಕೊಳ್ಳಬೇಕು. ಮೇಲಿಂದ ಮೇಲೆ ನೀವು ದೇವರ ಚಿತ್ತ ಏನಾಗಿದೆ ಎಂದು ಗ್ರಹಿಸಿಕೊಳ್ಳಬೇಕು. ಕರ್ತನೇ, ನನಗೇನ್ ಮಾಡನುತಿ, ನಾನು ಯಾವ ಕೆಲಸ ಮಾಡಲಿ ಎಂಬುದು ನಿಮ್ಮ ಪ್ರಾರ್ಥನೆಯಾಗಿರಬೇಕು. ಬೆಳಗ್ಗೆ ಎದ್ದ ತಕ್ಷಣವೇ, ದೇವರೇ, ಈ ದಿನ ನನಗೇನ್ ಮಾಡನ್ನುತಿ, ಉದ್ಯೋಗದಲ್ಲಿ ಹೇಗೆ ಉದ್ಯೋಗ ಮಾಡಬೇಕು, ವ್ಯಾಪಾರದಲ್ಲಿ ಹೇಗೆ ವ್ಯಾಪಾರ ಮಾಡಬೇಕು, ನನ್ನ ಕುಟುಂಬವನ್ನು ಹೇಗೆ ಕಟ್ಟಿಕೊಳ್ಳಬೇಕು, ಸೇವೆಯನ್ನು, ಸಭೆಯನ್ನು ಹೇಗೆ ಮುಂದುವರಿಸಬೇಕು, ಯೌವನ ಪ್ರಾಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ನನ್ನ ಶರೀರವನ್ನು ಪವಿತ್ರವಾಗಿ ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ಬೆಳಗ್ಗೆ ಎದ್ದ ತಕ್ಷಣ ದೇವರ ಸನ್ನಿಧಿಗೆ ಬಂದು ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸುವುದು, ಪ್ರಾರ್ಥನೆಯ ಮೂಲಕ ದೇವರ ಸಹಾಯ ಹೊಂದುವಂಥದ್ದು ಅತ್ಯವಶ್ಯಕವಾಗಿದೆ. ಈ ವಿಷಯ ಮರೆಯಬೇಡಿರೆಂದು ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ. ಬಿಲ್ಲಿ ಸಂಡೇ ಒಬ್ಬ ಅದ್ಭುತ ಸುವಾರ್ತಿಕನಾಗಿದ್ರು, ಇವ್ಯಾಂಜಲಿಸ್ಟ್ ಆಗಿದ್ರು. ಅವರು ತಾವು ರಕ್ಷಣೆ ಹೊಂದಿರುವ ಆರಂಭದ ದಿನಗಳಲ್ಲಿ ಅವರನ್ನು ರಕ್ಷಣೆಗೆ ನಡೆಸಿರುವ ಅವರ ಸಭಾಪಾಲಕರ ಸಲಹೆ ಜೀವಿತ ಕಾಲವೆಲ್ಲ ಅನುಸರಿಸಿದ್ರು. ಆ ಸಲಹೆ ಯಾವ್ದು ಗೊತ್ತಾ? ಬಿಲ್ಲಿ ಸಂಡೇ, ನಿನ್ನ ಜೀವಿತ ಕಾಲವೆಲ್ಲ ನಂಬಿಗಸ್ತನಾಗಿ ದೇವರಿಗೆ ಸಾಕ್ಷಿಯಾಗಿರಬೇಕಾದರೆ ಈ ಪದ್ಧತಿಯನ್ನು ಪಾಲಿಸುವಂತಾರೆ. ಯಾವುದು? 30 ನಿಮಿಷ ಬೆಳಗ್ಗೆ ಎದ್ದ ತಕ್ಷಣವೇ ದೇವರೊಂದಿಗೆ ಮಾತಾಡು. 30 ನಿಮಿಷ, 30 ಮಿನಿಟ್ಸ್. ಆನಂತರ 30 ನಿಮಿಷ ಬೈಬಲನ್ನು ಓದು, ಆಗ ದೇವರು ನಿನ್ನೊಂದಿಗೆ ಮಾತಾಡ್ತಾರೆ ಅಂದ್ರು. ಹೀಗೆ ನಿನ್ನ ದಿನವನ್ನು ಪ್ರಾರಂಭಿಸು. 30 ಮಿನಿಟ್ಸ್ನೊಂದಿಗೆ ನಿನ್ನ ದಿನ ಆರಂಭಿಸು. 30 ಮಿನಿಟ್ಸ್ ದೇವರು ನಿನ್ನೊಂದಿಗೆ ಮಾತಾಡ್ತಾರೆ. ಕೇಳು, 30 ಮಿನಿಟ್ಸ್ ಪ್ರತಿ ದಿನ ನೀನು ದೇವರ ಕುರಿತು ಮಾತಾಡು. ನೀನು ತಿಳ್ಕೊಂಡಿರುವ ದೇವರ ಬಗ್ಗೆ ಮಾತಾಡು. ಇದು ಬಿಲ್ಲಿ ಸಂಡೇ ಎನ್ನುವಂತಹ ಭಕ್ತನಿಗೆ ಅವರ ಆತ್ಮಿಕ ತಂದೆ ಕೊಟ್ಟ ಸಲಹೆಯಾಗಿದೆ. ಆ ಬಿಲ್ಲಿ ಸಂಡೇ ಅವರು ತಮ್ಮ ಜೀವಿತ ಕಾಲವೆಲ್ಲ ಇದನ್ನು ಪಾಲಿಸಿದ್ರು. ಆಧ್ಯಾತ್ಮಿಕ ಜೀವಿತದಲ್ಲಿ ನೀವು ದೇವರ ನಿಕಟತೆಯಲ್ಲಿ ಜೀವಿಸಬೇಕಾದರೆ ಬೆಳಗ್ಗೆ ಎದ್ದ ತಕ್ಷಣವೇ ಫಾರ್ 30 ಮಿನಿಟ್ಸ್ ನೀವು ದೇವರೊಂದಿಗೆ ಮಾತಾಡ್ರಿ. ಆನಂತರ 4 ಅಧ್ಯಾಯಗಳು ಬೈಬಲ್ ಓದಿರಿ. 30 ಮಿನಿಟ್ಸ್ ಬೈಬಲನ್ನು ಓದಿರಿ. ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ಉದ್ಯೋಗ ಮಾಡುವ ಸಮಯದಲ್ಲಾಗಿರ್ಬೋದು, ಪ್ರಯಾಣ ಮಾಡುವ ಸಮಯದಲ್ಲಾಗಿರಬಹುದು, ನಿಮ್ಮ ಫ್ರೆಂಡ್ಸ್ ಜೊತೆ ಸಮಯ ಕಳೆಯುವಂಥದ್ದಾಗಿರ್ಬೋದು, ಲಂಚ್ ಟೈಮ್ ಆಗಿರಬಹುದು, ಈವ್ನಿಂಗ್ ನಿಮ್ಮ ಸ್ನೇಹಿತರಿಗಾಗಲಿ ಬಂಧುಗಳಿಗಾಗಲಿ ಭೇಟಿಯಾಗುವಾಗ ಒಬ್ಬರಿಗಲ್ಲ ಒಬ್ಬರಿಗೆ 30 ನಿಮಿಷಗಳವರೆಗೂ ನಿಮಗೆ ಗೊತ್ತಿರುವ ಸತ್ಯವನ್ನು ತಿಳಿಯಪಡಿಸಿರಿ. ನಿಮ್ಮ ಜೀವಿತ ಬೆಳಗಿಸಿರುವ, ನಿಮ್ಮ ಜೀವಿತ ಪರಿಶುದ್ಧಗೊಳಿಸಿರುವ, ನಿಮಗೆ ನೆಮ್ಮದಿ, ಸಮಾಧಾನ, ಸಂತೋಷ ಕೊಟ್ಟಿರುವಂತಹ ನಿಮ್ಮ ದೇವರ ಕುರಿತಾದ ಸತ್ಯವನ್ನು ತಿಳಿಯಪಡಿಸಿರಿ. ಇದನ್ನು ನಿಮ್ಮ ಜೀವಿತದಲ್ಲಿ ಒಂದು ಭಾಗವಾಗಿ, ಅಭ್ಯಾಸವಾಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಬ್ರಹಾಮನು ತಾನು ತನ್ನ ಆತ್ಮಿಕ ಯಾತ್ರೆಯನ್ನು ಪ್ರಾರಂಭಿಸಿದಾಗ ಒಂದು ಒಳ್ಳೆ ಅಭ್ಯಾಸ ಆರಂಭಿಸುತ್ತಾನೆ. ಯಾವುದು ಗೊತ್ತಾ? ಎಲ್ಲಿಗೆ ಹೋದರೂ ಕೂಡ ಅಲ್ಲಿ ಯಜ್ಞವೇದಿ ಕಟ್ತಾ ಇದ್ದ. ಬನ್ನಿ ನೋಡೋಣ. 12ನೇ ಅಧ್ಯಾಯ ಓದುತ್ತಿದ್ದೇನೆ. 7ನೇ ವಚನ. ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ
ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಈಗ 8ನೇ ವಚನ ನೋಡಿ. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಅಲ್ಲಿಯೂ ಯೆಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿ ಯೆಹೋವನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದನು. ಯಜ್ಞವೇದಿ ಸಮರ್ಪಣೆಗೆ ಸಾದೃಶ್ಯವಾಗಿದೆ. ಪ್ರಾರ್ಥನೆ ದೇವರೊಂದಿಗಿನ ಸಹವಾಸಕ್ಕೆ ಸಾದೃಶ್ಯವಾಗಿದೆ. ಸಮರ್ಪಣೆ ಮತ್ತು ಸಹವಾಸ ಇವೆರಡೂ ಕೂಡ ಅಬ್ರಹಾಮನ ಜೀವಿತದಲ್ಲಿ ಆತ್ಮಿಕ ಜೀವಿತಕ್ಕೆ ಆಸ್ತಿವಾರವಾಗಿ ಹಾಕಿಕೊಂಡ. ಬಹಳ ಸಂತೋಷ. ಆತ್ಮಿಕವಾಗಿ ಮುಂದೆ ಸಾಗುತ್ತಿರುವ ಸಮಯದಲ್ಲಿ, ದೇವರೊಂದಿಗೆ ಸಹವಾಸವುಳ್ಳವನಾಗಿ ಮುಂದೆ ಸಾಗುತ್ತಿರುವಾಗ, ಫ್ರೆಂಡ್ಸ್, ಸಡನ್ ಆಗಿ ಅವನ ಜೀವನದಲ್ಲಿ ಯಾವತ್ತೂ ಎಂದಿಗೂ ಬರಲಾರದ ಕಷ್ಟ ಬಂದಿತ್ತು. ಬರಗಾಲ ಬಂದಿತ್ತು. ಹೊತ್ತೂಟ ಮಾಡೋದೇ ಕಷ್ಟವಾಗಿತ್ತು. ಕುಟುಂಬ ಪೋಷಿಸುವುದಾಗಲಿ, ತನ್ನೊಂದಿಗೆ ಬಂದಿರುವಂತಹ ಸೇವಕರಿಗೆ ಪೋಷಿಸುವುದಾಗಲಿ ಕಷ್ಟವಾಗಿತ್ತು. ಏನ್ ಮಾಡಬೇಕು? ಯಾವತ್ತು ಎಂದು ಊಹಿಸಲಾರದಂತಹ ಸಮಸ್ಯೆ ಬಂದಾಗ ಅಬ್ರಹಾಮ ಏನ್ ಮಾಡಬೇಕಿತ್ತು? ಈ ದಿನ ನಮ್ಮ ಮಧ್ಯೆ ಇದ್ದೀರಾ? ಯಾವತ್ತು ಎಂದಿಗೂ ನಮ್ಮ ಜೀವನದಲ್ಲಿ ಬರಬಾರದಂತಹ ಕಷ್ಟ ಬಂದಿದೆ. ಯಾವತ್ತು ನಾವು ನೋಡಲಾರದಂತಹ ಸಮಸ್ಯೆ ನೋಡುತ್ತಾ ಇದ್ದೇವೆ, ಪರಿಸ್ಥಿತಿ ನಾವು ನೋಡ್ತಿದ್ದೇವೆ, ಕಷ್ಟವನ್ನು ನೋಡ್ತಿದ್ದೇವೆ. ಯಾವತ್ತು ನಮ್ಮ ಶರೀರದಲ್ಲಿ ಅನುಭವಿಸಲಾರದಂತಹ ಅನಾರೋಗ್ಯ, ವ್ಯಾಧಿ, ಬಾಧೆಯನ್ನು ನೋಡುತ್ತಾ ಇದ್ದೇವೆ. ಯಾವತ್ತು ನೋಡಬಾರದ ಸ್ಥಿತಿಯಲ್ಲಿ ನಮ್ಮ ಮಕ್ಕಳನ್ನು ನೋಡ್ತಾ ಇದ್ದೇವೆ. ಅವರ ನಡವಳಿಕೆ ಬದಲಾವಣೆಯಾಗಿವೆ. ತಿರುಗಿ ಬೀಳುವ ಸ್ವಭಾವ ನೋಡ್ತಿದ್ದೇವೆ. ಅವಿಧೇಯರಾಗುವ ಸ್ವಭಾವ ನೋಡ್ತಿದ್ದೇವೆ. ಪಾಪಕ್ಕೆ ದಾಸರಾಗಿರುವ ಪರಿಸ್ಥಿತಿ ನೋಡ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಮಾಡುತ್ತಿರುವ ಸಭಾ ಸೇವೆಯಲ್ಲಿ ಇದುವರೆಗೂ ನಾವು ಯಾವತ್ತೂ ಕಂಡರಿಯದಂತಹ ಸಮಸ್ಯೆಯನ್ನು, ಕಷ್ಟವನ್ನು ನೋಡ್ತಾ ಇದ್ದೇವೆ. ನಾವೇನ್ ಮಾಡಬೇಕು ಎಂಬ ಪ್ರಶ್ನೆ ನಿಮಗೆ ಕಾಡುವುದಾದರೆ ಕೇಳಿರಿ. ಅಬ್ರಹಾಮನು ಕೂಡ ಅದೇ ಪರಿಸ್ಥಿತಿ ಹಾದು ಹೋಗುವಾಗ ಏನ್ ಮಾಡಬೇಕಿತ್ತು? ಪ್ರಾರ್ಥಿಸಬೇಕಿತ್ತಲ್ಲವೇ? 7ನೇ ವಚನದಲ್ಲಿ ಯಜ್ಞವೇದಿ ಕಟ್ಟಿದನಲ್ಲವೇ? 8ನೇ ವಚನದಲ್ಲಿಯೂ ಯಜ್ಞವೇದಿ ಕಟ್ಟಿರುವಂತೆ ನೋಡಿದೇವಲ್ಲವೇ? ಪ್ರಾರ್ಥನೆ ಮಾಡಿದ್ದನ್ನು ನೋಡಿದೇವಲ್ಲವೇ? ಹಾಗಾದರೆ ಅಷ್ಟೊಂದು ಪ್ರಾರ್ಥನೆ ಮಾಡುವಂತಹ ಅಬ್ರಹಾಮನು ಬರಗಾಲ ಬಂದಾಗ ತನ್ನ ಜೀವನದಲ್ಲಿ ಯಾಕೆ ಪ್ರಾರ್ಥಿಸಲಿಲ್ಲ? ಯಾಕೆ ಅವನು ತನ್ನ ಜೀವನದಲ್ಲಿ ಕಷ್ಟ ಬಂದಾಗ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ, ದೇವರೇ ನನಗೇನ್ ಮಾಡನುತಿ? ಬರಗಾಲ ಬಂದಿದೆ. ದೇವರೇ ಏನ್ ಮಾಡನುತಿ? ಕಷ್ಟ ಬಂದಿದೆ. ನನಗೇನ್ ಮಾಡನುತ್ತೀರಿ? ಸಮಸ್ಯೆ ಬಂದಿದೆ ಎಂದು ಪ್ರಾರ್ಥಿಸಬಹುದಿತ್ತಲ್ಲ. ಆದರೆ ಅದೇನು ಪ್ರಿಯರೇ, ಅಬ್ರಹಾಮನು ಬರಗಾಲ ಬಂದಾಗ, ಕಷ್ಟಗಳು ಬಂದಾಗ ಪ್ರಾರ್ಥನೆ ಮಾಡುವುದನ್ನು, ಅದೇನೋ ಹಿಂದೆ ಹೆಜ್ಜೆ ಹಾಕ್ತಾನೆ. ಪ್ರಾರ್ಥಿಸುವುದನ್ನು ನಿರ್ಲಕ್ಷಿಸುತ್ತಾನೆ. ಈ ದಿನಗಳಲ್ಲಿ ಬಹಳ ಜನರು ತಮಗಿರುವಂತಹ ಸಮಸ್ಯೆಗಳಿಗಿಂತಲೂ ಅತ್ಯಧಿಕವಾದ ಸಮಸ್ಯೆಗಳನ್ನು ತಂದುಕೊಳ್ಳಲು ಕಾರಣ ಗೊತ್ತಾ? ಸಹಾಯ ಮಾಡುವಂತಹ ದೇವರು ಇದ್ದಾಗಿಯೂ ಕೂಡ ಆತನ ಸಹಾಯ ಪಡೆಯಲಾರದೇ ಇರುವುದರಿಂದ, ದೇವರನ್ನು ಆಶ್ರಯಿಸಲಾರದೇ ಇರುವುದರಿಂದ. ಕೀರ್ತನೆ 50:15 ಈ ಮಾತಿದೆ. ಆಪತ್ಕಾಲದಲ್ಲಿ ನೀನು ನನಗೆ ಮೊರೆಯಿಡುವುದಾದರೆ ನಾನು ನಿನಗೆ ಸದುತ್ತರ ದಯಪಾಲಿಸುತ್ತೇನೆ ಎಂದು ದೇವರು ಹೇಳಿದ್ದಾರೆ. ಅದೇ ಸಮಯದಲ್ಲಿ ಯೆಶಾಯದಲ್ಲಿ ಒಂದು ವಚನ ನಿಮಗೆ ತೋರಿಸಲು ಬಯಸುತ್ತೇನೆ. ಯೆಶಾಯನ ಪುಸ್ತಕ 43ನೇಯ ಅಧ್ಯಾಯ 23ನೇ ವಚನ. ಯಾಕೋಬನೇ, ಅಲ್ಲಿ ನಿಮ್ಮ ಹೆಸರಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೋಬನೇ, ನೀನು ನನಗೆ ಮೊರೆ ಇಡಲಿಲ್ಲ. ಇದು ಬಹುಶಃ ನಮ್ಮ ಜೀವನದಲ್ಲಿ ವಾಸ್ತವವಾಗಿರಬಹುದು. ನಿಮ್ಮ ಹೆಸರು ಅಬ್ರಹಾಮ್ ಆಗಿದೆಯಾ? ನಿಮ್ಮ ಹೆಸರು ಪೇತ್ರ ಆಗಿದೆಯಾ? ನಿಮ್ಮ ಹೆಸರು ಜೋನಾಥನ್ ಆಗಿದೆಯಾ? ದಾವೀದ ಆಗಿದೆಯಾ? ಅಲ್ಲಿ ನಿಮ್ಮ ಹೆಸರಿಟ್ಕೊಳ್ರಿ. ದಾವೀದನೇ, ನೀನು ನನಗೆ ಮೊರೆ ಇಡುತ್ತಾ ಇಲ್ಲ. ಸೀಮೋನನೇ, ಒಂದು ಗಳಿಗೆಯಾದರೂ ಎಚ್ಚರವಾಗಿದ್ದು ಪ್ರಾರ್ಥಿಸಲಾರೆಯಾ? ಸತೀಶ್ ಕುಮಾರ್, ಒಂದು ಗಳಿಗೆಯಾದರೂ ಎಚ್ಚರವಾಗಿರಲಾರೆಯಾ? ನನಗೆ ನೀನು ಮೊರೆ ಇಡುತ್ತಾ ಇಲ್ಲ. ದೇವರು ಈ ದಿನ ನೇರವಾಗಿ ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ, ನಿಮ್ಮನ್ನು ಎಚ್ಚರಿಸುತ್ತಾ ಇದ್ದಾರೆ. ನೀವು ನನಗೆ ಪ್ರಾರ್ಥಿಸುತ್ತಾ ಇಲ್ಲವೆಂದು. ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಿ, ಕಣ್ಣೀರಿನ ಕಣಿವೆ ಎದುರಿಸ್ತಾ ಇದ್ದೀರಿ, ಇಕ್ಕಟ್ಟು ಬಿಕ್ಕಟ್ಟು ಎದುರಿಸ್ತಾ ಇದ್ದೀರಿ, ಅವಮಾನಗಳನ್ನು ಎದುರಿಸ್ತಾ ಇದ್ದೀರಿ, ಅಪಾಯಗಳನ್ನು ಎದುರಿಸ್ತಾ ಇದ್ದೀರಿ, ಆಪತ್ತನ್ನು ಎದುರಿಸ್ತಾ ಇದ್ದೀರಿ, ಅನಾರೋಗ್ಯ ಎದುರಿಸ್ತಾ ಇದ್ದೀರಿ, ಆರ್ಥಿಕ ತೊಂದರೆ ಎದುರಿಸ್ತಾ ಇದ್ದೀರಿ, ಎಷ್ಟೋ ಅಗತ್ಯತೆ ಎದುರಿಸ್ತಾ ಇದ್ದೀರಿ. ಆದಾಗ್ಯೂ ಪ್ರಾರ್ಥಿಸೋದಿಲ್ವಲ್ಲ? ಆದಾಗ್ಯೂ ಮೊರೆ ಇಡುವುದಿಲ್ವಲ್ಲ? ಆದಾಗ್ಯೂ ಯಾಕೆ ಮೊಳಕಾಲೂರೋದಿಲ್ವಲ್ಲ? ನಿಮಗಿರುವ ಸಮಸ್ಯೆ ನೀವು ಎದುರಿಸುವ ಕಷ್ಟ ಅಲ್ಲವೇ ಅಲ್ಲ. ಆ ಕಷ್ಟ ನಾನು ತೊಲಗಿಸಬಲ್ಲೆ. ನಿಮಗಿರುವ ನಿಜವಾದ ಸಮಸ್ಯೆ ಏನೆಂದರೆ, ನಿಮ್ಮ ಕಷ್ಟ ತೊಲಗಿಸುವ ದೇವರು ಇದ್ದಾಗ್ಯೂ ಕೂಡ ಆ ದೇವರ ಮುಂದೆ ಮೊಳಕಾಲೂರಲಾರದೆ ಇರುವುದು ನಿಮ್ಮ ಸಮಸ್ಯೆಯಾಗಿದೆ. ಅರ್ಥ ಮಾಡಿಕೊಳ್ತಾ ಇದ್ದೀರಾ? ಈ ದಿನ ಕ್ರೈಸ್ತ ಸಮಾಜವೇ, ಕ್ರೈಸ್ತ ಸಭೆಯೇ ಕೇಳಿರಿ. ಈ ದಿನ ನೀವು ಯಾವುದೇ ಸಮಸ್ಯೆ ಎದುರಿಸ್ತಾ ಇರಬಹುದು,
ಯಾವುದೇ ಕಷ್ಟ ಎದುರಿಸ್ತಾ ಇರಬಹುದು, ಯಾವುದೇ ವ್ಯಾಧಿ ಎದುರಿಸ್ತಾ ಇರಬಹುದು, ಬಾಧೆ ಎದುರಿಸ್ತಾ ಇರಬಹುದು. ಕೇಳಿರಿ, ಅವುಗಳಿಂದ ನಿಮ್ಮನ್ನು ಬಿಡಿಸುವ ದೇವರಿದ್ದಾನೆ. ನನ್ನ ಕರ್ತನಾದ ಯೇಸು ಸರ್ವಶಕ್ತನಾದಂತಹ ದೇವರು. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸಾವು ಬದುಕಿನ ಮಧ್ಯದಲ್ಲಿರುವಂತಹ ಮಗಳನ್ನು ಕಂಡು ಅಳುತ್ತಾ ಬಂದ ಆ ತಂದೆ ಹೇಳ್ತಾನೆ, ಏಸಯ್ಯ, ನನ್ನ ಮಗಳು ಮರಣದ ಹಾಸಿಗೆಯಲ್ಲಿದ್ದಾಳೆ, ನನ್ನ ಮಗಳಿಗೆ ವಾಸಿ ಮಾಡುವಿಯಾ ಎಂದು ಈ ರೀತಿ ಆ ತಂದೆ ಬಂದು ಅತ್ತಾಗ, ಯೇಸು ಕ್ರಿಸ್ತನು ಆ ಮಾರ್ಗವಾಗಿ ಆ ಮನೆಗೆ ಹೋಗುವಾಗ ಎದುರುಗಡೆಯಿಂದ ಒಂದು ಸುದ್ದಿ ಬರುತ್ತದೆ. ಏನೆಂದು ಗೊತ್ತಾ? ಗುರುವಿಗೆ ತೊಂದರೆ ಕೊಡಬೇಡ. ಯಾಕೆ? ಎದಕ್ಕಾಗಿ? ನಿನ್ನ ಮಗಳು ಸತ್ತಳು ಅನ್ನುತ್ತಾರೆ. ಆ ಮಾತು ಕೇಳಿದಾಗ ಆ ತಂದೆ ಕುಸಿದು ಬೀಳಬೇಕಿತ್ತು. ಆದರೆ ಯೇಸು ಕ್ರಿಸ್ತನು ತಕ್ಷಣವೇ ಆ ವ್ಯಕ್ತಿಯನ್ನು ನೋಡಿ, ನಿನಗೆ ನಂಬಿಕೆ ಮಾತ್ರವೇ ಇರಲಿ, ನಿನ್ನ ಮಗಳು ತಿರುಗಿ ಬದುಕುತ್ತಾಳೆ ಅನ್ನುತ್ತಾರೆ. ಎಂಥ ಅದ್ಭುತನಾದ ದೇವರು ಪ್ರಿಯರೇ, ಎಂಥ ಅದ್ಭುತನಾದ ದೇವರು! ಹುಟ್ಟಿದಂದಿನಿಂದ ದುರಾತ್ಮನಿಂದ ಬಂಧಿಸಲ್ಪಟ್ಟು ನೆಮ್ಮದಿ ಇಲ್ಲದೆ, ಸುಖವಿಲ್ಲದೆ, ಸಂತೋಷವಿಲ್ಲದೆ ಮಗನು ಇದ್ದರೂ ಕೂಡ ಯಾವ ಆನಂದವಿಲ್ಲದಂತಹ ತಂದೆ ಬಂದು ಅಳುತ್ತಾ, ಏಸಯ್ಯ, ಹುಟ್ಟಿದಂದಿನಿಂದ ನನ್ನ ಮಗನಿಂದ ನನಗೆ ಸುಖವಿಲ್ಲ, ಸಂತೋಷವಿಲ್ಲ. ಅವನು ಮನೆಯಿಂದ ಆಚೆ ಹೋದರೆ ಎಲ್ಲಿ ಅವನಿಗೆ ದೆವ್ವ ಕಾಡಿಸುತ್ತದೆಂದು ಗೊತ್ತಿಲ್ಲ. ಕೆಲವೊಮ್ಮೆ ನೀರಲ್ಲಿ ಬೀಳಿಸುತ್ತದೆ, ಮುಳುಗಿ ಸಾಯುತ್ತಾನೋ ಎಂಬ ಭಯ. ಬೆಂಕಿಯಲ್ಲಿ ಬೀಳಿಸುತ್ತದೆ, ಸುಟ್ಟು ಹೋಗ್ತಾನೇನೋ ಎಂಬ ಭಯ. ಮನೆಯಿಂದ ಹೊರಗೆ ಹೋದರೆ ಮನೆಗೆ ತಿರುಗಿ ಬರುವುದಿಲ್ವೇನೋ ಎಂಬ ಭಯ. ಹೀಗೆ ಚಿಕ್ಕಂದಿನಿಂದ ನನ್ನ ಮಗನನ್ನು ನೋಡಿ ಬಹಳ ಬಾಧೆ ಪಡ್ತಿದ್ದೇನೆ ಅಂದಾಗ, ಸರಿ, ನನಗೇನ್ ಮಾಡನುತ್ತಿ ಅಂದಾಗ, ನಿನ್ನಿಂದ ಸಾಧ್ಯವಾದರೆ ನನ್ನ ಮಗನಿಗೆ ವಾಸಿ ಮಾಡುವಿಯಾ? ಆಗ ಯೇಸು ಹೇಳಿದ್ದೇನು ಗೊತ್ತಾ? ನಂಬುವುದು ನಿನ್ನಿಂದ ಆಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ ಅನ್ನುತ್ತಾರೆ. ಸತ್ತಂತಿರುವ ಮಗನ ಕೈಯನ್ನು ಹಿಡಿದಂತಹ ಯೇಸು ಅವನನ್ನು ಎಬ್ಬಿಸುತ್ತಾರೆ ಪ್ರಿಯರೇ. ಒಬ್ಬ ನೂತನ ಮಗನನ್ನು ಆ ತಂದೆಗೆ ತಿರುಗಿ ಕೊಡುತ್ತಾರೆ. ಸಮಸ್ಯೆದಲ್ಲಿರುವ ಮಗನನ್ನು ತಂದಾಗ ಯೇಸು ವಾಸಿ ಮಾಡಿದರಲ್ಲವೇ? ಮರಣದ ಹಾಸಿಗೆಯ ಮೇಲಿರುವ ಮಗಳ ವಿಷಯ ಯೇಸುವಿಗೆ ತಿಳಿಸಿದಾಗ ಯೇಸು ಆ ಮಗಳಿಗೆ ವಾಸಿ ಮಾಡಿದರಲ್ಲವೇ? 10 ಜನ ಕುಷ್ಠರೋಗಿಗಳು ಬಂದು ಹೇಳ್ತಾರೆ, ಏಸಯ್ಯ, ನಾವು ಕುಷ್ಠರೋಗಿಗಳು ಎಂದು ಹೇಳಿದಾಗ ಯೇಸು 10 ಜನರನ್ನು ವಾಸಿ ಮಾಡಿದಾರಲ್ಲವೇ? 38 ವರ್ಷಗಳವರೆಗೂ ಬೆತೆಸ್ತಾ ಕೊಳದಲ್ಲಿ ಒಬ್ಬ ವ್ಯಕ್ತಿ ಬಿದ್ದಿರುವಾಗ ಯೇಸು ಮುಟ್ಟಿ ವಾಸಿ ಮಾಡಿದಾರಲ್ಲವೇ? ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡಿರುವ ಸ್ತ್ರೀಗೆ ಕಲ್ಲೆಸೆದು ಕೊಲ್ಲುತ್ತಾ ಇರುವಾಗ ಯೇಸು ಅಡ್ಡ ಬಂದು ವ್ಯಭಿಚಾರ ಸ್ತ್ರೀಯನ್ನು ಪರಿಶುದ್ಧ ಸ್ತ್ರೀಯನ್ನಾಗಿ ಮಾರ್ಪಡಿಸಿದರಲ್ಲವೇ? ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಿಮಗಿರುವ ಸಮಸ್ಯೆ ಯಾವುದು ಗೊತ್ತಾ? ನಿಮಗಿರುವ ಸಮಸ್ಯೆಯಲ್ಲ. ನೀವು ಹೇಳಬಹುದು, ನನಗೆ ಅನಾರೋಗ್ಯ ಸಮಸ್ಯೆ ಇದೆ ಎಂದು, ಆರ್ಥಿಕ ಸಮಸ್ಯೆ ಇದೆ ಎಂದು, ಸಾಲದ ಸಮಸ್ಯೆ ಇದೆ ಎಂದು, ನಿರುದ್ಯೋಗ ಸಮಸ್ಯೆ ಇದೆ ಎಂದು, ವ್ಯಾಪಾರದಲ್ಲಿನ ನಷ್ಟದ ಸಮಸ್ಯೆ ಇದೆ ಎಂದು, ಮಕ್ಕಳಿಗೆ ಮದುವೆಯಾಗದ ಸಮಸ್ಯೆ ಇದೆ ಎಂದು, ನಮಗಿನ್ನೂ ಮಕ್ಕಳೇ ಹುಟ್ಟಿಲ್ಲ ಎಂಬ ಸಮಸ್ಯೆ ಎಂದು ನೀವು ಹೇಳಬಹುದು. ಆದರೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಷ್ಕಾರವಿದೆ. ಹಾಗೆ ಪರಿಷ್ಕರಿಸುವಂತಹ ದೇವರೂ ಇದ್ದಾರೆ. ನಿಜವಾದ ಸಮಸ್ಯೆ ಏನೆಂದು ಹೇಳಂತೀರಾ? ಪರಿಷ್ಕರಿಸುವಂತಹ ದೇವರು ಇದ್ದಾರೆ ಎಂದು ನಿಮಗೆ ಗೊತ್ತಿದ್ದರೂ ಕೂಡ ಆ ದೇವರ ಬಳಿಗೆ ಹೋಗಿ ನಿಮಗಿರುವ ಸಮಸ್ಯೆ ಹೇಳಿಕೊಳ್ಳಲಾರದಂಥದ್ದೇ ನಿಮಗಿರುವಂತಹ ನಿಜವಾದ ಸಮಸ್ಯೆ. ಈ ದಿನ ಈ ಸತ್ಯ ಗ್ರಹಿಸುತ್ತೀರಾ? ಕೇಳ್ತಿದ್ದೇನೆ. ನಿಮ್ಮ ಸಮಸ್ಯೆಯ ನಿಮಿತ್ತ, ಕಷ್ಟದ ನಿಮಿತ್ತ, ಬಾಧೆಯ ನಿಮಿತ್ತ, ನಿಮ್ಮ ವ್ಯಾಧಿಯ ನಿಮಿತ್ತ, ವ್ಯಥೆಯ ನಿಮಿತ್ತ ದೇವರ ಬಳಿಗೆ ಬಂದು ಮೊಳಕಾಲೂರಿ ಕಣ್ಣೀರಿನೊಂದಿಗೆ, ಪ್ರಭುವೇ, ಇದು ನನ್ನ ಸಮಸ್ಯೆ ಎಂದು ಹೇಳಿ ಎಷ್ಟು ಕಾಲವಾಯಿತು? ಒಂದು ಸಾರಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಂಡು ಒಮ್ಮೆ ಪ್ರಶ್ನಿಸಿಕೊಂಡು ನೋಡಿ. ನನಗಿರುವ ಕಷ್ಟಗಳನ್ನು ತೀರಿಸುವಂತಹ ದೇವರ ಬಳಿಗೆ ಹೋಗಿ ಮನಪೂರ್ವಕವಾಗಿ ಮೊಳಕಾಲೂರಿ, ಪ್ರಭುವೇ, ನಿನ್ನ ಹೊರತು ನನಗೆ ಬೇರೆ ಯಾರು ದಿಕ್ಕು ಇಲ್ಲಯ್ಯ, ನಿನ್ನ ಹೊರತು ನನಗೆ ಬೇರೆ ಮಾರ್ಗವೇ ಇಲ್ಲಯ್ಯ, ನಿರಾಶೆ ನಿರುತ್ಸಾಹದಲ್ಲಿ ನಿನ್ನ ಬಳಿಗೆ ಸೇರಿದೇನಯ್ಯ, ನೀನು ನನಗೆ ಉತ್ತರಿಸುತ್ತೀಯೆಂದು, ನೀನು ನನ್ನ ಕಷ್ಟ ತೀರಿಸುತ್ತೀಯೆಂದು, ನನ್ನ ಕಣ್ಣೀರು ಒರೆಸುತ್ತೀಯೆಂದು ನಿನ್ನ ಸಮ್ಮುಖಕ್ಕೆ ಸೇರಿದೇನಯ್ಯ ಎಂದು ಮೊರೆಯಿಟ್ಟು ಎಷ್ಟು ಕಾಲವಾಯಿತು? ಮೊಳಕಾಲೂರಿ ಎಷ್ಟು ಕಾಲವಾಯಿತು? ಒಮ್ಮೆ ಆಲೋಚಿಸಿರಿ. ದೇವರು ನಿಮಗೇ ಹೇಳ್ತಿದ್ದಾರೆ, ನೀವು ನನಗೆ ಮೊರೆ ಇಡುತ್ತಾ ಇಲ್ಲ, ನೀವು ನನಗೆ ನಿಮ್ಮ ಕಷ್ಟಗಳ ಕುರಿತು ಹೇಳಿಕೊಳ್ಳುತ್ತಾ ಇಲ್ಲ. ಅದು ವಾಸ್ತವವಾಗಿರುವುದಾದರೆ ಈ ದಿನ ದೇವರ ಸ್ವರವನ್ನು ಕೇಳಿ
ನಿಮ್ಮ ಮನೆಗಳಲ್ಲಿ ಏಕಾಂತವಾಗಿ ದೇವರ ಸನ್ನಿಧಿಯಲ್ಲಿ ಮೊರೆ ಇಡಿರಿ. ಆ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿರಿ. ಆ ದೇವರ ಸನ್ನಿಧಿಯಲ್ಲಿ ನರಳುತ್ತಾ ಪ್ರಾರ್ಥಿಸಿರಿ. ಒಬ್ಬ ಭಕ್ತನು ಹೇಳುತ್ತಾನೆ, ಮಾತಿನ ಪ್ರಾರ್ಥನೆಗಿಂತಲೂ ನರಳಾಟದ ಪ್ರಾರ್ಥನೆ ಬಹುಶಕ್ತಿಯುಳ್ಳದಾಗಿದೆ ಎಂದು. ಇದ್ಯಾವ ಪ್ರಾರ್ಥನೆ? ಹೊಸ ಪ್ರಾರ್ಥನೆ, ನರಳಾಟದ ಪ್ರಾರ್ಥನೆ. ಇದು ಯಾವತ್ತೂ ಕೇಳಲಿಲ್ಲ ಅನ್ನಬಹುದು. ದಯವಿಟ್ಟು ಕೇಳ್ರಿ. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಜ್ವರ ಬಂದಿದೆ ಅಂದುಕೊಳ್ಳಿರಿ. ಆ ಜ್ವರ ತೀವ್ರವಾಗಿದೆ ಅಂದುಕೊಳ್ಳಿರಿ. ಆ ಮಗುವಿಗೆ ಶಕ್ತಿ ಇಲ್ಲ ಅಂದುಕೊಳ್ಳಿರಿ. ಹಾಗೆ ಶಕ್ತಿ ಇಲ್ಲದಿರುವಾಗ, ಮಗನೇ ಹೇಗಿದ್ದಿ ಅಂದಾಗ ಅವನೇನನ್ನುತ್ತಾನೆ? ಅನ್ನುತ್ತಾನೆ. ಅದಕ್ಕೇನನ್ನುತ್ತಾರೆ ಹೇಳಿ? ನರಳಾಟ ಅಂತಾರೆ. ಅಂದರೆ ಶಕ್ತಿ ಇರಲ್ಲ ಮಾತಾಡುವುದಕ್ಕಾಗಿ. ಹಾಗೆ ಶಕ್ತಿ ಇಲ್ಲದಿರುವಾಗ ಬಾಯಿಂದ ಮಾತು ಬರುವುದಿಲ್ಲ, ನರಳಾಟ ಬರುತ್ತೆ. ನೀವು ದೇವರ ಸನ್ನಿಧಿಗೆ ಬಂದು ಹೇಗೆ ಪ್ರಾರ್ಥಿಸಬೇಕು ಗೊತ್ತಾ? ನರಳಾಟುತ್ತಾ ಪ್ರಾರ್ಥಿಸಬೇಕು. ಪವಿತ್ರಾತ್ಮ ದೇವರು ನಿಮಗೋಸ್ಕರ, ನನಗೋಸ್ಕರ ಮಾತಿಲ್ಲದಂತಹ ನರಳಾಟದೊಂದಿಗೆ ಪ್ರಾರ್ಥಿಸುವ ಹಾಗೆ ಬೈಬಲ್ ಹೇಳುತ್ತದೆ. ಫ್ರೆಂಡ್ಸ್, ನಿಮ್ಮ ಸಮಸ್ಯೆ ವಾಸ್ತವದಲ್ಲಿ ನಿಮ್ಮ ಸಮಸ್ಯೆ ಅಲ್ಲ, ಅದು ತೀರಿ ಹೋಗ್ತದೆ. ಹೇಗೆ? ತೀರಿಸಬಲ್ಲಂತಹ ದೇವರು ಇದ್ದಾರೆ. ನೀವು ಮಾಡಬೇಕಾದದ್ದೇನು ಗೊತ್ತಾ? ಯೇಸುವಿಗೆ ಪ್ರಾರ್ಥನೆ ಮಾಡಬೇಕಷ್ಟೇ. ಒಮ್ಮೆ ಒಬ್ಬ ವಿಧವೆ ಇದ್ದಳು. ಆಕೆ ಗಂಡ ತೀರಿ ಹೋಗಿದ್ದ. ಒಬ್ಬಂಟಿಗಳಾಗುಳ್ಕೊಂಡಳು. ಸಡನ್ ಆಗಿ ಸಾಲಗಾರರು ಆಕೆಯ ಮನೆಗೆ ಬರುತ್ತಾರೆ. ನಿನ್ನ ಗಂಡ ನನ್ನ ಹತ್ರ 5 ಲಕ್ಷ ಸಾಲ ಪಡೆದಿದ್ದಾನೆ ಅನ್ನುತ್ತಾರೆ. ಸಾಲ ತೀರಿಸಲಾರದೆ ಸತ್ತೋದ, ಈಗ ನೀನೇ ತೀರಿಸಬೇಕು ಅಂದಾಗ ಹೆಂಡತಿ ಬಹಳ ಗಾಬರಿಗೊಳ್ತಾಳೆ. ಅಯ್ಯ, ನನ್ನ ಗಂಡ ಸಾಲ ಮಾಡಿರುವುದು ವಾಸ್ತವವೇ ಆದರೆ ಸಾಯುವ ಮುಂಚೆ ಅವರು ಹೇಳಿದ್ದೇನೆಂದರೆ, ನೀನು ಧೈರ್ಯವಾಗಿರು, ನಾನು ಸಾಲವನ್ನೆಲ್ಲ ತೀರಿಸಿದ್ದೇನೆ ಎಂದು ಹೇಳಿದ್ರು ಅಂದಳು. ಆದರೆ ಇದೇನು ನೀವು ನನ್ನ ಗಂಡ ಇನ್ನೂ ಸಾಲ ತೀರಿಸಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೀರಿ? ಏನಿದು ಅಂದಾಗ, ಹೌದು, ನಿನ್ನ ಗಂಡ ಸಾಲ ತೀರಿಸಲಾರದೆ ಸತ್ತು ಹೋದ ಅಂದ. ಇಲ್ಲ ಸರ್, ನನ್ನ ಗಂಡ ನನಗೆ ಹೇಳಿದ್ದಾರೆ, ಸಾಲವೆಲ್ಲ ತೀರಿಸಿದ್ದೇನೆಂದು ಹೇಳಿದ್ದಾರೆ. ನಿನ್ನ ಗಂಡ ಸಾಯುವಾಗ ನಿನಗೆ ಹೇಳಿದ್ದಾರೆಂದು ನನಗೇನು ಗೊತ್ತು? ಒಂದು ವೇಳೆ ನಿಜವಾಗ್ಲೂ ಸಾಲ ತೀರಿಸಿದ್ದೇ ಆದರೆ ರಿಸಿಟ್ ಏನಾದ್ರೂ ಇದೆಯಾ? ಸಾಲ ತೀರಿ ಹೋಗಿದೆ ಎಂದು ನಾನು ಬರೆದು ಕೊಟ್ಟ ಪತ್ರ ಏನಾದ್ರೂ ಇದೆಯಾ? ಇದ್ರೆ ತೋರಿಸು ಅಂದ. ನಾನು ಹೇಗೆ ತೋರಿಸಲಿ ಅಂದಳು. 3 ದಿನ ಸಮಯ ಕೊಡ್ತೇನೆ, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ಸಾಧ್ಯವಾದ್ರೆ 5 ಲಕ್ಷ ಕೊಡು, ಇಲ್ಲದಿದ್ದರೆ ನಿನ್ನ ಗಂಡ ಹೇಳಿದ ಹಾಗೆ ಸಾಲ ತೀರಿ ಹೋಗಿರುವುದರ ಕುರಿತಾದ ಪತ್ರ ರುಜುವಾಗಿ ತೋರಿಸು, ಇಲ್ಲದಿದ್ದರೆ ಮನೆ ದೋಚಿಕೊಳ್ಳುತ್ತೇನೆ ಎಂದು ಹೇಳಿ ಗದರಿಸಿ ಹೊರಟೋದ. ಒಂದು ಕಡೆ ಗಂಡ ಕಳ್ಕೊಂಡಿರುವ ಬಾಧೆಯಿಂದ ಅಳ್ತಾ ಇದ್ದಾಳೆ. ಇನ್ನೊಂದು ಕಡೆ ಏನ್ ಮಾಡಬೇಕು ಗೊತ್ತಾಗದೆ, ಸಾಲ ಹೇಗೆ ತೀರಿಸಬೇಕು ಗೊತ್ತಾಗದೆ ಚಿಂತಿಸುತ್ತಾ ಅಳುತ್ತಾ ಇದ್ದಳು. ಒಂದು ಸಮಸ್ಯೆ ಇತ್ತು. ಒಂದು ಕಡೆ ಗಂಡ ಸತ್ತೋಗಿರುವುದು ಒಂದು ಸಮಸ್ಯೆ ಆಗಿದ್ರೆ, ಇನ್ನೊಂದು ಕಡೆ ಇರೋದೆಲ್ಲ ಹೊರಟು ಹೋಗ್ತಾ ಇದೆ. ಮತ್ತೊಂದು ಸಮಸ್ಯೆ, ತನ್ನ ಸಂಗಾತಿಯನ್ನು ಕಳ್ಕೊಳ್ತಾಳೆ. ಈಗ ತನಗಿರುವ ಸಮಸ್ತವನ್ನು ಕಳೆದುಕೊಳ್ಳುವವಳಾಗಿದ್ದಳು. ಬಹಳ ಕಷ್ಟದಲ್ಲಿದ್ದಳು. ಆಕೆ ಮಾಡಿದ್ದೇನು ಗೊತ್ತಾ? ನನ್ನ ಸಮಸ್ಯೆ ಆಗಿದೆ, ಆದರೆ ದೇವರಿಗೆ ಇದು ಸಮಸ್ಯೆ ಅಲ್ಲವೇ ಅಲ್ಲ. ಈಗ ನನಗೆ ಒಂದೇ ಒಂದು ದಿಕ್ಕು, ನನ್ನ ಪ್ರಾಣಪ್ರಿಯನಾಗಿರುವ ದೇವರು ಎಂದು ಭಾವಿಸಿ ಮೊಳಕಾಲೂರ್ತಾಳೆ. 3ನೇ ದಿನ ಬಂದೇ ಬಿಟ್ಟಿತು. ಆ ವ್ಯಕ್ತಿ ಯಾವುದೇ ಕ್ಷಣದಲ್ಲಿ ಬರಬಹುದು. ಬಂದು ಬೈದು ಗದರಿಸಿ ಮನೆಯಲ್ಲಿರುವ ಸಾಮಾನೆಲ್ಲ ದೋಚಿಕೊಳ್ಳಬಹುದು, ಮನೆ ದೋಚಿಕೊಳ್ಳಬಹುದು. ಮೊಳಕಾಲೂರುತ್ತಾಳೆ ಕಣ್ಣೀರಿಡುತ್ತಾ, ಏಸಯ್ಯ, ನನಗೇನ್ ಮಾಡನ್ನುತ್ತಿ ಎಂದು ಕೇಳ್ತಾಳೆ. ಹಾಗೆ ಆಕೆ ಪ್ರಾರ್ಥಿಸುವಾಗ ಕಿಟಕಿ ಒಳಗಡೆಯಿಂದ ಒಂದು ಚಿಕ್ಕ ಗುಬ್ಬಿ ಒಳಗಡೆ ಬರುತ್ತೆ. ಒಳಗಡೆ ಬಂದು ಈ ಕಡೆಯಿಂದ ಆ ಕಡೆ ಹಾರಾಡ್ತಾ ಇತ್ತು, ಆ ಕಡೆಯಿಂದ ಈ ಕಡೆ ಹಾರಾಡುತ್ತಾ ಆಕೆ ಪ್ರಾರ್ಥನೆಗೆ ಅಡಚಣೆ ಮಾಡ್ತಾ ಇತ್ತು. ಪ್ರಾರ್ಥಿಸುತ್ತಾ ಇರುವಾಗ ಆ ಗುಬ್ಬಿ ಈ ಕಡೆಯಿಂದ ಆ ಕಡೆಗೆ ಹಾರಾಡ್ತಾ ಇತ್ತು. ಮನಸ್ಸಲ್ಲಿ ಆಕೆಗೆ ಬಹಳ ನಿರಾಶೆ ಇತ್ತು. ಅಯ್ಯೋ, ಪ್ರಾರ್ಥಿಸಲು ಕೂಡ ಬಿಡ್ತಾ ಇಲ್ವಲ್ಲ ಈ ಹಾಳಾದ ಗುಬ್ಬಿ ಅಂದ್ಕೊಂಡಳು. ಕೊನೆಗೆ ಆ ಗುಬ್ಬಿಯನ್ನು ಓಡಿಸುವುದಕ್ಕಾಗಿ, ಮನೆಯಿಂದ ಹೊರಹಾಕುವುದಕ್ಕಾಗಿ ಪ್ರಯತ್ನ ಮಾಡ್ತಾಳೆ. ಆ ಗುಬ್ಬಿ ಈ ಕಡೆಯಿಂದ ಆ ಕಡೆ ಹಾರಾಡ್ತಾ ಇರುತ್ತೆ. ಹಾಗೆ ಹಾರಾಡ್ತಾ ಇರುವಾಗ ಆ ಸ್ತ್ರೀ ಗಟ್ಟಿಯಾಗಿ ಅದನ್ನು ಹೊಡೆಯುವ ಪ್ರಯತ್ನ ಮಾಡ್ತಾಳೆ. ಅದು ಅಟ್ಟದ ಮೇಲೆ ಕೂತ್ಕೊಳ್ಳುತ್ತೆ. ಆ ಗುಬ್ಬಿಗೆ ಹೊಡೆಯುವಾಗ ಆ ಮೇಲೆ ಇರುವಂತಹ ಆ ಪುಸ್ತಕ, ಪೇಪರ್ಗಳೆಲ್ಲ ಕೆಳಗೆ ಬಿದ್ದವು. ಒಂದು ಕಡೆ ನನ್ನ ಜೀವಿತ ಈಗ ಬಹಳ ಕಷ್ಟದಲ್ಲಿದೆ, ಈಗ ಇವೆಲ್ಲ ಕೆಳಗೆ ಬಿದ್ದರೆ ಜೋಡಿಸಿಕೊಳ್ಳೋದು ಯಾವಾಗ? ಇನ್ನೊಂದು ಕಡೆ ಆ ವ್ಯಕ್ತಿ ಬರ್ತಾನೆ. ಇದೇನು ದೇವರೇ, ನನ್ನ ಜೀವಿತದಲ್ಲಿ ಕಷ್ಟದ ಮೇಲೆ ಕಷ್ಟ ತರ್ತಾ ಇದ್ದಿ. ಈ ಚಿಕ್ಕ ಗುಬ್ಬಿ ಕೂಡ ನನ್ನೊಂದಿಗೆ ಆಟ ಆಡ್ತಾ ಇದೆಯಲ್ಲ, ನನ್ನ ಜೀವಿತದೊಂದಿಗೆ ಆಟ ಆಡ್ತಾ ಇದೆಯಲ್ಲ ಎಂದು ದುಃಖದಿಂದ ಆ ಪೇಪರ್ಗಳೆಲ್ಲ
ಜೋಡಿಸಿ ಮೇಲೆ ಇಡುತ್ತಾ ಇರುವಾಗ ಆ ಪೇಪರ್ಗಳಲ್ಲಿ ಒಂದು ವಿಧವಾದ ಪೇಪರ್, ಒಂದು ಸ್ಲಿಪ್ ಹಾರುತ್ತಾ ಆಕೆಯ ಮುಂದೆ ಬಂದು ಬಿದ್ದಿತು. ಏನೆಂದು ನೋಡಿದಾಗ, ನೀನು ಸಾಲ ಪಡೆದಿರುವಂತಹ 5 ಲಕ್ಷ ರೂಪಾಯಿಗಳು ನನಗೆ ತಿರುಗಿ ಕೊಟ್ಟಿದ್ದಿ. ಹಾಗಾಗಿ ಇನ್ನು ಮೇಲೆ ನಿನಗೂ ನನಗೂ ಯಾವುದೇ ರೀತಿಯ ಬಾಕಿ ಇಲ್ಲ ಎನ್ನುವಂತಹ ಒಂದು ರಿಸೀಟ್ ಆಕೆಗೆ ದೊರಕಿತು. ಪ್ರಿಯರೇ, ಕಣ್ಣಿಂದ ಕಣ್ಣೀರು ಉಕ್ಕಿ ಬಂದವು. ಆಕೆ ಹೇಳ್ತಾಳೆ, ಪ್ರಭುವೇ, ನನ್ನ ಕಷ್ಟ ತೀರಿಸುವುದಕ್ಕಾಗಿ ಒಂದು ಗುಬ್ಬಿಯನ್ನು ಕಳಿಸಿದೆಯಲ್ಲವೇ, ನನ್ನ ಕರ್ತನಿಗೆ ಒಂದು ಚಿಕ್ಕ ಗುಬ್ಬಿ ಸಾಕು ನಿಮ್ಮ ಜೀವಿತದಲ್ಲಿರುವಂತಹ ಸಮಸ್ಯೆಗಳನ್ನು ತೀರಿಸುವುದಕ್ಕಾಗಿ. ಅದೇ ಸಮಯದಲ್ಲಿ ಸಾಲ ಕೊಟ್ಟವನು ಬಾಗಿಲು ತಟ್ತಾ ಇದ್ದ. ಈಕೆ ಆ ಪೇಪರ್ ಅವನ ಮುಂದಿಡ್ತಾಳೆ. ನೋಡ್ತಾನೆ, ಅವನಿಗೆ ಅರ್ಥವಾಗುತ್ತೆ, ನನ್ನ ಮೋಸ ಬಯಲಾಯ್ತೆಂದು. ತಲೆ ಬಾಗಿಸಿ ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಫ್ರೆಂಡ್ಸ್, ನಿಮಗೆ ಕಾಡಿಸುವಂತವರ, ನಿಮಗೆ ಭಯಪಡಿಸುವಂತವರ, ನಿಮ್ಮನ್ನು ಭೀತಿಗೊಳಪಡಿಸುವವರ ತಲೆ ನನ್ನ ದೇವರು ಬಾಗಿಸಬಲ್ಲನು, ನೀವು ಪ್ರಾರ್ಥಿಸುವುದಾದರೆ. ನಿಮ್ಮನ್ನು ಬಾಧಿಸುವಂತಹ, ನಿಮ್ಮನ್ನು ವೇದನೆಗೊಳಿಸುವಂತಹ, ನಿಮ್ಮನ್ನು ಬೇಸರಗೊಳಿಸುವಂತಹ ನಿಮ್ಮ ಶತ್ರುಗಳನ್ನು ನಿಮ್ಮ ನೆರಳಿನ ಸಮೀಪಕ್ಕೂ ಕೂಡ ಬರಲಾರದಂತೆ ಮಾಡಬಲ್ಲನು ನನ್ನ ಕರ್ತನು. ಯಾವಾಗ ಗೊತ್ತಾ? ನೀವು ಪ್ರಾರ್ಥಿಸುವಾಗ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಆ ದಿನ ಅಬ್ರಹಾಮನು ತೆಗೆದುಕೊಂಡ ನಿರ್ಣಯವು ಅದು ಕೆಳಗಿಳಿಯುವ ಮಾರ್ಗವಾಗಿತ್ತು, ಕೆಳಗೆ ಬೀಳುವ ಮಾರ್ಗವಾಗಿತ್ತು, ಕೆಟ್ಟವರು ಇರುವ ಮಾರ್ಗವಾಗಿತ್ತು, ಕಣ್ಣೀರು ತರಿಸುವಂತಹ ಮಾರ್ಗವಾಗಿತ್ತು. ಆ ಮಾರ್ಗದಲ್ಲಿ ಅವನು ಹೋಗಿ ಅಯ್ಯೋ ಸಂಕಟದಲ್ಲಿ ಸಿಕ್ಕಾಕೊಳ್ಳುತ್ತಾನೆ. ಕುಟುಂಬವನ್ನು ಕಷ್ಟಕ್ಕೆ ಗುರಿ ಮಾಡಿಕೊಳ್ಳುತ್ತಾನೆ, ಅವಮಾನಕ್ಕೆ ಒಳಗಾಗುತ್ತಾನೆ. ಯಾವುದನ್ನು ಆಧಾರ ಮಾಡಿಕೊಂಡನೋ ಅದು ಅವನಿಗೆ ಆಧಾರವಿಲ್ಲವೆಂದು, ಯಾರು ಅವನಿಗೆ ಆಶ್ರಯವಾಗಿದ್ದಾರಂದುಕೊಂಡನೋ ಅವರು ಅವನಿಗೆ ಆಶ್ರಯವಿಲ್ಲವೆಂದು, ನೀನೇ ಅವನಿಗೆ ದಿಕ್ಕಾಗಿದ್ದಿ ಎಂದು ಬಹಳ ದೊಡ್ಡ ಬೆಲೆಯನ್ನು ಕಟ್ಟಿ ತಿಳಿದುಕೊಳ್ಳುತ್ತಾನೆ. ಏಸಯ್ಯ, ಈ ದಿನ ನಮ್ಮ ಮಧ್ಯೆ ಯಾರಾದರೂ ಅಬ್ರಹಾಮನ ಮಾರ್ಗದಲ್ಲಿ ಹೋಗುತ್ತಿರುವುದಾದರೆ ಅಂಥವರನ್ನು ಕನಿಕರಿಸಿ, ಅಂಥವರನ್ನು ಕ್ಷಮಿಸಿ, ಮತ್ತೊಮ್ಮೆ ನಿನ್ನ ಬಳಿಗೆ ಸೇರಿಸಿಕೋ ದೇವರೇ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.